ಜೈ ಶ್ರೀರಾಮ್. ಇವತ್ತು ಜೈ ಶ್ರೀರಾಮ್. ಇವತ್ತು ಪುಟಾಣಿನೇ ಬಾಂದಿಟ್ಟು ಹೇಗೆ ಮಾಡೋದು ಅಂತ ಹೇಳುತ್ತೇನೆ ನಾನು. ನೀವು ಕಲಿತ್ಕೊಳ್ಳಿ. ಒಂದು ಕೆಲಸ ಎರಡು ಗ್ಲಾಸ್ ಆಗ್ಯಾವ. ಮಿಕ್ಸಿಗೆ ಹಾಕೋಣ. ಈಗ ಚಕ್ಕೆ, ಲವಂಗ, ಮೆಣಸು ಹಾಕೊಂಡು ಸೇಮ್ ಬಾಂದಿಟ್ಟು. ಇದನ್ನು ಎಣ್ಣೆ ಹಿಡ್ಕೊಳ್ಳೋಣ. ಸಣ್ಣ ಫೈನಾಗಿ ಮಿಕ್ಸಿಗೆ ಹಾಕೊಳ್ಳಿ. ಫೈನಾಗಿ ಮಿಕ್ಸಿಗೆ ಹಾಕೋಣ. ಹಾಕೊಂಡಿದ ತಕ್ಷಣ ಜಲ್ದಿ ಹಿಡ್ಕೊಳ್ಳೋಣ. ಸ್ಮೆಲ್ ಮಾತ್ರ ಹೀಗೆ ಮಾಡ್ಕೊಂಡು ಸೇಮ್ ಬಾಂದಿಟ್ಟೆ. ಅಯ್ಯೋ ಲಗ್ನ ತನಕ ಕಾಯ್ಕೊಂಡು ಕುಂದ್ರಬೇಕಲ್ಲಪ್ಪ, ಬಾಂದಿಟ್ಟು ಒಳಗೆ ಅನ್ಕೊಂಡ್ರಿ ತಕ್ಷಣ ಮಾಡ್ಕೊಂಡು ಇನ್ನೊಂದ್ಸರಿ ಹಾಕೊಂಡು ಸೋಸ್ಬೋದು. ಇದೊಂದು ಸುಂದರ ಚಕ್ಕಿ, ಲವಂಗ ಹೇಗೆ ಆಗಲ್ಲ.
ದಪ್ಪಟ್ಟಿ ಇಟ್ಕೊಳ್ಬೋದು. ಇದು ಇಟ್ಕೊಂಡು ದಪ್ಪಟ್ಟಿ ಹಿಟ್ಟನ್ನು ಬೇಯಿಸ್ತೇವಲ್ಲ ಅದನ್ನ ಕಲಸಿ ಹಾಕ್ಬಿಡೋದು ಹೋಳಿಗೆ ಪುಟಾಣಿ. ಈಗ ಹೀಗೆ ಜಲ್ದಿ ಇಟ್ಕೊಳ್ಳೋದು. ಇಟ್ಕೊಂಡಿದ ನಂತರ ಒಂದು ಮುದ್ದೆಯನ್ನು ತಗೊಳ್ಳೋಣ. ಈಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಆಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಜೀರಿಗೆ ಸಾಸಿವೆ ಎಣ್ಣೆಗೆ ಹಾಕೋಣ. ಆಮೇಲೆ ಕರಿಬೇವು ಎಣ್ಣೆಗೆ ಹಾಕೋಬೇಕು. ಇದೊಂದು ಬತ್ತಲ ಕರಿಬೇವು ಹಾಕೋಣ. ಕೊತ್ತಂಬರಿ ಹಾಕೋಣ. ಚಂದ ರೋಸ್ಟ್ ಹಾಕೋಬೇಕಾದ್ರೆ ನಾವು ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಕರಿಬೇವು ಪೂರ ಇದು ಆಗಬೇಕು, ಪೂರ ಆಗಬೇಕು. ಈಗ ಕೊತ್ತಂಬರಿಯನ್ನು ಹಾಕೋಣ.
ಕರ್ಗೋವರೆಗೂ ಹಾಕ್ಕೋಬೇಕು. ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಎಲ್ಲ ಯಾವೇ ಹಸಿದು ಹಾಕೊಂಡಿದ್ದೀರಿ ಹಾಕೋಬೇಡಿ. ಹಸಿದು ಹಾಕಿದ್ರು ಅಂದ್ರೆ ವಾಸನೆ ಎಲ್ಲ ಹೋಗ್ಬೇಕು. ದುರ್ಸ್ಬಾರ್ದು ವೈಟ್ ಎಲ್ಲ ಹಳ್ಳಿ ಟೈಪ್ ಬಂದ್ಬಿಡ್ತೀವಿ. ಉಳಿಕೆ ಬರಲ್ಲ ನಿಮಗೆ. ನನಗೆ ಎಣ್ಣೆ ಕಮ್ಮಿ ಅನ್ನಿಸ್ಕೊಂತಿಲ್ಲ. ಎಣ್ಣೆ ಇನ್ನೊಂದು ಚಮಚ ಹಾಕೋಣ. ಹೀಗೆ ಟೈಪ್ ಆಗಬೇಕು. ಟೈಪ್ ಆಗಬೇಕು. ಇನ್ನೊಂದು ಸ್ವಲ್ಪ ಹುರಿಯೋಣ ಇದನ್ನು. ಪುಟಾಣಿಯಿಂದ ಬಾಂಡಿಟ್ಟು ಮಾಡುವ ವಿಧಾನ. ನೀವು ಲಗ್ನ ಕಾಯ್ಬೇಕಂತಲೂ ಏನೂ ಇಲ್ಲ. ನೀವು ಹೋಗಿ ಮಾಡ್ಕೋಬೋದು. ಅವೆಲ್ಲ ತಂದು ಮಾಡೋದು ನಮಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಸಿಂಪಲ್ ರೆಸಿಪಿ. ಈ ಟೈಪ್ ಆಗಬೇಕು. ಆದ ನಂತರ ಇಷ್ಟು ನಮಗೆ ಖಾರ ಬೇಕು. ಆಲ್ರೆಡಿ ಮೆಣಸು ಲವಂಗ ಎರಡು ಖಾರ ಇದ್ದೀವಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕ್ಕೊಳ್ಳೋದು ಖಾರ ಅಷ್ಟೇ. ಒಂದು 3-4 ಚಮಚ ಹಾಕ್ಲಿಕ್ಕೆ ನಾನು ಸಣ್ಣ ಚಮಚದಲ್ಲಿ. ಸಿಟಿಗೆ ಅಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಷ್ಟು ಮ್ಯಾಗಿನ ಸಾಲ್ಟ್ ಹಾಕಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಟೈಪ್ ಆಗಬೇಕು. ಇನ್ನು ಹಸಿರು ಇತ್ತಂದ್ರೆ ಇನ್ನೊಂಥರ ಕೈ ಆಡಿಸಿ ನಂತರ ಸ್ವಲ್ಪ ಕಪ್ಪಾಗೋಕ್ಕೆ ಹಾಕೋದು ಎಲ್ಲ. ಈಗ ಇದನ್ನು ಹಿಟ್ಟು ಹಾಕೊಳ್ಳೋಣ ಬಾಣಲಿಗೆ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಹೊತ್ತಲಾರ್ದ ಹುರ್ಕೊಳ್ಳಿ. ಎಷ್ಟು ಕರಿಬೇವು ಎಷ್ಟು ಕೊತ್ತಂಬರಿ ಇರುತ್ತೆ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ. ನೋಟಿಫಿಕೇಶನ್ ನಿಮಗೆ ಮೊದಲು ಬರೋದು ಸಬ್ಸ್ಕ್ರಿಪ್ಷನ್ ಆಗೋದ್ರೆ.
ಸಂಗಟ ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಇದು ಸ್ವಲ್ಪ ಹಾಕೊಂಡ್ರೆ ಅಂದ್ರೆ ಏನೂ ಹತ್ತಲ್ಲ ಯಾವ ಪಲ್ಯನೂ ಬೇಡ ಯಾವ ಸಾಂಬಾರು ಭಾರಿ ಮಸ್ತ್ ಐತೆ. ನಾಳೆ ಇನ್ನೊಂದು ರೆಸಿಪಿ ಸಂಗಡ ಬರ್ತೀನಿ. ಒಳಗೆ ಕಾಯೋದು ಬೇಕಾಗಿಲ್ಲ, ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು. ಅಯ್ಯೋ ಅದು ಅಷ್ಟು ಉದ್ದ ಇದೆ, ಇದು ಇಷ್ಟು ಉದ್ದ ಇದೆ, ನಮ್ಗೆ ಬರಲ್ಲ ಏನೂ ಇಲ್ಲ ಅಂತ ಅನ್ನೋದೇ ಇಲ್ಲ. ಏನೇನು ಹಾಕ್ಬೇಕಪ್ಪ ಅಂತ ಟೆನ್ಷನ್ ತೊಗೊಳೋದು. ಇಷ್ಟು ಕರಿಬೇವು ಇಷ್ಟು ಕೊತ್ತಂಬರಿ ಆಯ್ತು ಇದ್ರೆ ಆಯಿತು, ಪುಟಾಣಿ ಇದ್ರೆ ಸಾಕು, ಮಾಡ್ಬೋದು ಈಜಿ ರೆಸಿಪಿ. ನಾ ಯಾವಾಗ ಮಾಡೋದು ಹೀಗೆ. ನಾಳೆಗೆ ಮತ್ತೊಂದು ರೆಸಿಪಿ ಸಂಗಡ ಬರ್ತೀನಿ ನಾನು. ಇವೆರಡು ಗ್ಲಾಸ್ ಪುಟಾಣಿ ತೊಗೊಂಡಿನ. ಪುಟಾಣಿಲೇ ಮಾಡಿದೆ ಅಂತೇಳಿ ಕರೆ ನಂಬಲ್ಲ ಯಾರು ಭೀ, ಅಷ್ಟು ಭಾರಿ ಟೇಸ್ಟ್ ಕೊಡ್ತದೆ ಅದನ್ನು. ಸೇಮ್ ಬಾಂದಿಟ್ಟೆ ಇದೇ ರೆಗ್ಯುಲರ್ ಕೈ ಆಡಿಸ್ಕೊತಿರ್ಬೋದು. ಕಲರ್ ಚೇಂಜ್ ಆಗೋದ್ರೆ ತೆಗೆದು ಇಷ್ಟೇ. ಇದು ಭಾಳ ಸಿಂಪಲ್ ರೆಸಿಪಿ. ಸ್ಪೆಷಲಿ ಬ್ಯಾಚುಲರು ಹುಡುಗರು, ಅಣ್ಣದೇರು ಅಂಕಲ್ಗಳು ಬ್ಯಾಚುಲರ್ ಲೈಫ್ ಇರ್ತದಲ್ಲ, ಒಂಚೂರು ಮಾಡ್ಕೊಂಡು ಇಟ್ಕೊಂಡ್ರೆ ಅಂದರೆ ಏನೋ ಹೋಗ್ತಾರೆ. ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಸೈಡಿಗೆ ಇಟ್ಟಿದ್ರೆ ಆಯಿತು, ನೆಕ್ಸ್ಟ್ ಲೆವೆಲ್. ಆಯಿತು, ಅದು ಹಾಗೆ ರೆಡಿನೇ ಆಯಿತು. ಚೆನ್ನಾಗೇ ಇದೆ ಮಾಡಿ.
ರೆಡಿ ಟು ವೇರ್. ಪಟ್ನೆ ಒಂದು ಅರ್ಧ ಗಂಟೆದಾಗ ಆಗ್ಬಿಡ್ತು, 15 ನಿಮಿಷ ಇಷ್ಟೇ ಟೈಮ್. ಥ್ಯಾಂಕ್ ಯು ನನ್ನ ಚಾನಲ್ಗೆ ನೋಡುತ್ತಿದ್ದವರಿಗೆ.